ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಬರ್ತ್ಡೇ ಬ್ಯಾನರ್ ಅನ್ನ ಯಾವ ರೀತಿ ಮಾಡಬೇಕು ಅಂತ. ಮೊದಲು ಇಲ್ಲಿ ನಾವು ಬರ್ತ್ಡೇ ಬ್ಯಾನರ್ ಅನ್ನ ಮಾಡೋದಕ್ಕೆ ಬ್ಯಾನರ್ ಸೈಜ್ ಅನ್ನ ತಗೋಬೇಕಾಗುತ್ತೆ. ಯೂನಿಟ್ಸ್ ಇಲ್ಲಿ ನಾವು ಫೀಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಬ್ಯಾನರ್ ಸೈಜ್, ನಂತರ ಎಂಟರ್. ರೆಕ್ಟ್ಯಾಂಗಲ್ ಟೂಲ್ ಅನ್ನ ತಗೋಬೇಕು. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಅನ್ನ ನಾವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ನಂತರ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ತಗೋಬೇಕು. ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಯಾವ ರೀತಿ ತಗೋಬೇಕಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ನಾನಿಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಕಂಟ್ರೋಲ್ ವಿ ಪೇಸ್ಟ್. ಈ ರೀತಿಯಾಗಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ, ಈ ರೀತಿಯಾಗಿ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೆಕ್ಟ್ಯಾಂಗಲ್ ಅಲ್ಲಿ ನಾವು ಪವರ್ ಕ್ಲಿಪ್ ಇನ್ಸೈಡ್ ಮಾಡೋ ಆಪ್ಷನ್ ಅನ್ನ, ಅಥವಾ ನೀವು ಇಲ್ಲಿ ಇಮೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಆಪ್ಷನ್ ಬರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರೆಕ್ಟ್ಯಾಂಗಲ್ ಅಲ್ಲಿ ನೀವು ಈ ರೀತಿ ಪವರ್ ಕ್ಲಿಪ್ ಇನ್ಸೈಡ್ ಮಾಡಬಹುದು. ಈ ಎರಡು ಆಪ್ಷನ್ ಗಳಲ್ಲಿ ನಿಮಗೆ ಯಾವ ಆಪ್ಷನ್ ತುಂಬಾ ಈಸಿ ಅನ್ಸುತ್ತೆ ಆ ಆಪ್ಷನ್ ಅನ್ನ ನೀವಿಲ್ಲಿ ಯೂಸ್ ಮಾಡಬಹುದು. ಕಂಟ್ರೋಲ್ ಝೆಡ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಡಬಲ್ ಕ್ಲಿಕ್, ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ನಾವಿಲ್ಲಿ ಫೋಟೋಗಳನ್ನ ತಗೋಬೇಕು. ಫೈಲ್, ಇಂಪೋರ್ಟ್ ಫೋಟೋಸ್. ಇಲ್ಲಿ ನಾನು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಫೋಟೋಗಳು ಬೇಕು ನೀವು ತಗೋಬೇಕಾಗುತ್ತೆ. ಸೆಲೆಕ್ಟ್, ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ನಮಗೆ ಎಷ್ಟು ಫೋಟೋಗಳು ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್, ನಂತರ ಇಂಪೋರ್ಟ್. ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗುತ್ತೆ ಫೋಟೋಸ್ಗಳನ್ನ. ನಂತರ ಈ ಗ್ರಾಸ್ ಅನ್ನ ತಗೊಳ್ತಾ ಇದ್ದೀನಿ. ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ಈ ರೀತಿಯಾಗಿ ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಾವೀಗ ರೆಕ್ಟ್ಯಾಂಗಲ್ ಅನ್ನ ತಗೊಳ್ಳೋಣ. ಈ ರೀತಿಯಾಗಿ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಅನ್ನ ನೀವಿಲ್ಲಿ ಡ್ರಾ ಮಾಡಬೇಕಾಗುತ್ತೆ. ನಿಮಗೆ 4 ಸೈಡ್ ರೌಂಡೆಡ್ ರೆಕ್ಟ್ಯಾಂಗಲ್ ಬೇಕಂದ್ರೆ ನೀವು ಇಲ್ಲಿ ತಗೋಬಹುದು. 1 ಸೈಡ್ ಅಥವಾ 2 ಸೈಡ್ ರೌಂಡೆಡ್ ರೆಕ್ಟ್ಯಾಂಗಲ್ ಬೇಕಂದ್ರೆ ನೀವು ಇಲ್ಲಿ ಲಾಕ್ ಓಪನ್ ಮಾಡಿ ಈ ರೀತಿಯಾಗಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ 4 ಫೋಟೋ ಫ್ರೇಮ್ ಅನ್ನ ತಗೊಳ್ತಾ ಇದ್ದೀನಿ. ಕಂಟ್ರೋಲ್ ಡಿ, ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ 4 ರೆಕ್ಟ್ಯಾಂಗಲ್ ಗಳನ್ನ. ನಾನಿಲ್ಲಿ 4 ಫೋಟೋ ಫ್ರೇಮ್ ಗಳನ್ನ ತಗೊಂಡಿದ್ದೀನಿ. ನಂತರ ಈ ಫೋಟೋಗಳನ್ನ ನಾನಿಲ್ಲಿ ಪವರ್ ಕ್ಲಿಪ್ ಇನ್ಸೈಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪವರ್ ಕ್ಲಿಪ್ ಇನ್ಸೈಡ್, ಪವರ್ ಕ್ಲಿಪ್ ಇನ್ಸೈಡ್, ಪವರ್ ಕ್ಲಿಪ್ ಇನ್ಸೈಡ್. ಈ ರೀತಿಯಾಗಿ ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಮಾಡಿ ನಾವು ಫೋಟೋ ಫ್ರೇಮ್ ಅಲ್ಲಿ ಫೋಟೋಗಳನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ಈ ರೀತಿಯಾಗಿ ನೀವು ಫೋಟೋ ಫ್ರೇಮ್ ಅಲ್ಲಿ ಫೋಟೋಗಳನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಝೂಮ್ ಔಟ್. ಈ ಫೋಟೋಗಳನ್ನ ನಾವಿಲ್ಲಿ ತಗೊಂಡ್ ಬರ್ಬೇಕು. ನಿಮಗೆ ಯಾವ ಫೋಟೋ ಎಲ್ಲಿ ಬೇಕು ನೀವು ಈ ರೀತಿಯಾಗಿ ತಗೋಬೇಕಾಗುತ್ತೆ. ನಂತರ ಈ ಫೋಟೋಗಳನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ನಂತರ F4. ನಂತರ ಈ ಫೋಟೋ ಫ್ರೇಮ್ಗಳನ್ನ ನೀವು ಅಡ್ಜಸ್ಟ್ ಮಾಡಬೇಕು ಯಾವ ರೀತಿಯಾಗಿ ನಿಮ್ಗೆ ಬೇಕು. ಈ ರೀತಿಯಾಗಿ ನಂತರ ಸೆಲೆಕ್ಟ್, ಕಂಟ್ರೋಲ್ ಪ್ಲಸ್ ಡಬಲ್ ಕ್ಲಿಕ್, ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ರೊಟೇಟ್. ಈ ರೀತಿಯಾಗಿ ನಂತರ ಸೆಲೆಕ್ಟ್, ಶಿಫ್ಟ್ ಕೀಯ ಸಹಾಯದಿಂದ ನಾನು 4 ಫೋಟೋ ಫ್ರೇಮ್ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಿಲ್ ಕಲರ್. ಈ ರೀತಿಯಾಗಿ ನಿಮಗೆ ಬೇರೆ ಯಾವ ಕಲರ್ ಬೇಕೋ ನೀವು ಇಲ್ಲಿ ಫಿಲ್ ಮಾಡ್ಕೋಬಹುದು. ನಂತರ ಈ ಫೋಟೋ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ. ಈ ರೀತಿಯಾಗಿ ಈ ಬಲೂನ್ ನಾನು ತಗೊಳ್ತಾ ಇಲ್ಲ, ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಫೈಲ್, ಇಂಪೋರ್ಟ್, ಬೇರೆ ಬಲೂನ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸೆಲೆಕ್ಟ್, ಇಂಪೋರ್ಟ್. ಈ ರೀತಿಯಾಗಿ ನಂತರ ಈ ಬಲೂನ್ ಅನ್ನ ನಾನಿಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ರೊಟೇಟ್, ಝೂಮ್, ರೊಟೇಟ್, ರೊಟೇಟ್. ಈ ರೀತಿಯಾಗಿ ನಂತರ ಈ ಬಲೂನ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಈ ಫೋಟೋ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋಣ.
ನಂತರ ಈ ಫೋಟೋನ ಔಟ್ಸೈಡ್ ತಗೊಂಡು ಬರ್ತಾ ಇದ್ದೀನಿ. ನಂತರ ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಇಲ್ಲಿ ಫೋಟೋವನ್ನ ನೀವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಕೇಕ್ ಇಮೇಜ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ F4. ನಂತರ ನಾವಿಲ್ಲಿ ಈ ಇಮೇಜ್ ಬ್ರೈಟ್ನೆಸ್ ಅನ್ನ ಜಾಸ್ತಿ ಮಾಡಬೇಕು. ಫೋಟೋಶಾಪ್ ಅಲ್ಲಿ ನಾವು ಯಾವ ರೀತಿ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಅನ್ನ ಜಾಸ್ತಿ ಮಾಡ್ತೀವಿ, ಅದೇ ರೀತಿಯಾಗಿ ನಾವಿಲ್ಲಿ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಅನ್ನ ಜಾಸ್ತಿ ಮಾಡೋಣ. ಮೊದಲು ಫೋಟೋ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಎಫೆಕ್ಟ್ಸ್ ಮೆನು, ಅಡ್ಜಸ್ಟ್, ನಂತರ ಇಲ್ಲಿ ಟೋನ್ ಕರ್ವ್ ನೀವಿಲ್ಲಿ ತಗೊಂಡ್ ಬರ್ಬೇಕಾಗುತ್ತೆ. ಈ ಸೈಡ್ ಅಲ್ಲಿ ತಗೊಂಡ್ ಬನ್ನಿ. ಇಲ್ಲಿ ನೀವು ಹೆಚ್ಚು ಕಡಿಮೆ ಮಾಡಬಹುದು. ಕಲರ್ ಅನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಈ ರೀತಿಯಾಗಿ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ಓಕೆ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಫೋಟೋ, ಸೆಲೆಕ್ಟ್ ಎಫೆಕ್ಟ್ಸ್, ಅಡ್ಜಸ್ಟ್, ಟೋನ್ ಕರ್ವ್, ನಂತರ ಓಕೆ. ನಾವು ಒಂದ್ಸಲ ಇಲ್ಲಿ ಟೋನ್ ಕರ್ವ್ ಅನ್ನ ಸೆಟ್ ಮಾಡಿದ್ರೆ ಎಲ್ಲಾ ಫೋಟೋಗಳಿಗೂ ಅದೇ ತಗೊಳುತ್ತೆ. ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕು, ಎಷ್ಟು ಕಾಂಟ್ರಾಸ್ಟ್ ಬೇಕು ಈ ರೀತಿಯಾಗಿ. ನಂತರ ಓಕೆ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ಈ ಫೋಟೋಗಳಿಗೂ ಸಹ ನೀವು ಅದೇ ರೀತಿಯಾಗಿ ಬ್ರೈಟ್ನೆಸ್ ಕೊಡಬಹುದು. ಕಂಟ್ರೋಲ್ ಪ್ಲಸ್ ಕ್ಲಿಕ್, ಸೆಲೆಕ್ಟ್ ಫೋಟೋ, ಎಫೆಕ್ಟ್ಸ್, ಅಡ್ಜಸ್ಟ್, ಟೋನ್ ಕರ್ವ್. ಇಲ್ಲಿ ಆಟೋಮೆಟಿಕ್ ಆಗಿ ಕಲರ್ ಚೇಂಜ್ ಆಗಿದೆ. ಓಕೆ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ಇದೇ ರೀತಿಯಾಗಿ ನಿಮಗೆ ಯಾವ ಫೋಟೋಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಎಫೆಕ್ಟ್ಸ್, ಅಡ್ಜಸ್ಟ್, ಟೋನ್ ಕರ್ವ್, ಓಕೆ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ನಂತರ F4. ಈ ರೀತಿಯಾಗಿ ನಿಮಗೆ ಯಾವ ಫೋಟೋಗೆ ಬ್ರೈಟ್ನೆಸ್ ಹೆಚ್ಚು ಕಡಿಮೆ ಬೇಕು ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ಟೆಕ್ಸ್ಟ್ ಟೂಲ್, ನಂತರ ನಾವಿಲ್ಲಿ ಟೈಪ್ ಮಾಡೋಣ ಹ್ಯಾಪಿ ಬರ್ತ್ಡೇ ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ಇನ್ಕ್ರೀಸ್ ಫಾಂಟ್ ಸೈಜ್, ಶಿಫ್ಟ್ ಪ್ಲಸ್ ಇನ್ಕ್ರೀಸ್. ನಿಮಗಿಲ್ಲಿ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು, ಯಾವ ಫಾಂಟ್ ಸ್ಟೈಲ್ ಬೇಕು ನೀವು ಇಲ್ಲಿ ತಗೋಬಹುದು. ಆದ್ರೆ ಪ್ರಿಂಟ್ ಅಲ್ಲಿ ಕ್ಲಾರಿಟಿ ಇರಬೇಕು. ನಾವು ತಗೊಳ್ಳುವಂತಹ ಟೆಕ್ಸ್ಟ್ ಡಿಸೈನ್ ನೀವು ಆ ರೀತಿಯಾದ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಯಾವ ಕಲರ್ ಬೇಕು ನಿಮ್ಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ ಈ ಟೆಕ್ಸ್ಟ್ ಅನ್ನ ಈ ಕಡೆ ತಗೊಂಡು ಬರ್ತಾ ಇದ್ದೇನೆ. ನಿಮಗೆ ಯಾವ ಕಲರ್ ಬೇಕು ನೀವು ಆ ಕಲರ್ ಅನ್ನ ತಗೋಬೇಕಾಗುತ್ತೆ. ನಂತರ ಕಟ್, ಪೇಸ್ಟ್, ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್ ಟೆಕ್ಸ್ಟ್, rotate, increase size ಈ ರೀತಿಯಾಗಿ. ನಂತರ rotate, increase font size. ನಂತರ ನೀವು ಇಲ್ಲಿ ಝೂಮ್ ಮಾಡಿ ನೋಡ್ಬೇಕಾಗುತ್ತೆ ಲೈನ್ ಮತ್ತೆ ಟೆಕ್ಸ್ಟ್ ಟಚ್ ಆಗ್ತಾ ಇದೆಯೋ ಇಲ್ಲೋ ಅಂತ. ನೆಕ್ಸ್ಟ್ ನಾನಿಲ್ಲಿ ಟೆಕ್ಸ್ಟ್ ಅನ್ನ ಸ್ವಲ್ಪ ಕೆಳಗಡೆ ತಗೊಂಡು ಬರ್ತಾ ಇದ್ದೇನೆ ಈ ರೀತಿಯಾಗಿ. ನಂತರ F4. ಈ ಫೋಟೋ ಫ್ರೇಮ್ಗಳನ್ನ ಸ್ವಲ್ಪ ಕ್ರಾಸ್ ಮಾಡೋಣ. ಶಿಫ್ಟ್ ವಿತ್ ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್, ರೋಟೇಟ್ ಈ ರೀತಿಯಾಗಿ. ನಂತರ ಸೆಲೆಕ್ಟ್, ಶಿಫ್ಟ್ ವಿತ್ ಸೆಲೆಕ್ಟ್, ರೈಟ್ ಕ್ಲಿಕ್, ಗ್ರೂಪ್, ರೋಟೇಟ್ ಈ ರೀತಿಯಾಗಿ. ನಂತರ F4. ಈ ರೀತಿ ನಾವು ತುಂಬಾ ಸಿಂಪಲ್ ಆಗಿ ಬರ್ತ್ಡೇ ಬ್ಯಾನರ್ ಅನ್ನ ರೆಡಿ ಮಾಡಬಹುದು. ನೀವು ಬೇಕಂದ್ರೆ ಇಲ್ಲಿ ಬೇರೆ ನೇಮ್ ಅನ್ನ ಇಲ್ಲಿ ಟೈಪ್ ಮಾಡಬಹುದು, ಅಥವಾ ಬರ್ತ್ಡೇ ಡೇಟ್ ಅಥವಾ ಪೇರೆಂಟ್ಸ್ ಫೋಟೋ ಸಹ ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು. ಈ ರೀತಿಯಾಗಿ ನಾವು ಮೊದಲು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಫೋಟೋ ಬೇಕು ಅಂತ. ನಂತರ ನಾವಿಲ್ಲಿ ಫೋಟೋಗಳನ್ನ ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ ಒಂದು ಸಿಂಪಲ್ ಆಗಿ ಬರ್ತ್ಡೇ ಬ್ಯಾನರ್ ಅನ್ನ ರೆಡಿ ಮಾಡಬಹುದು.